ಎಲ್ಲ ಸರಿನೂ ಬಿಗ್ ಬಾಸ್ನ ನೋಡೇ ಇರ್ತೀರ. ಆದರೆ ಈ ಸೀಸನ್ 11 ಅಂದರೆ 11 ಅಂತ ಅರ್ಥ. ನಿಮಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಹಾಗೆ ಇದರಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಏನು ಟ್ವಿಸ್ಟ್ ಇರ್ಬೋದಪ್ಪ ಅಂತ ನಿಮಗೂ ಇರ್ಬೋದು, ನನಗೂ ಕೂಡ ಇದೆ. ನಮ್ಮ ಬಿಗ್ ಬಾಸ್ ಏನು ಟ್ವಿಸ್ಟ್ ಕೊಡ್ತಾರೋ, ಏನು ಮಿಸ್ಟ್ರಿನ ಎಕ್ ಮಾಡ್ತಾರೋ ಅನ್ನೋದನ್ನ ನೋಡ್ಕೊಬರೋಣ. ಬ್ಯೂಟಿ ಪ್ಲೇಸ್. ನಮ್ಮ ಕಂಟೆಸ್ಟೆಂಟ್ನ ಕರೆಯುವಂಥ ಸಮಯ. ಫಸ್ಟ್ ಕಂಟೆಸ್ಟೆಂಟ್ ಈಸ್ ಇಮಾ. ಗಾಡಿ ಹತ್ತಿ ಒಂದೊಂದು ಕಲಾಕೃತಿ ಸರ್ವಾಂಗ ನರಮೈತಿ, ಸೌಂದರ್ಯ ಗರಮೈತಿ, ಹೈ ಕ್ಲಾಸ್ ಹಂಸ ನಡಿಗೆ, ಹಲ್ಲಂಡೆ ವಂಶ ಬೆಳಗಿ, ಸುತ್ತಳತಿ ಮೊಸರು ಗಡಿಗೆ, ಸವಿನಂತಿ ಕೇಳ ಹುಡುಗಿ, ಸೊಂಟ ಸುಮುಖ ಯಾಕ ಬಿಡ್ತಿ ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ. ಈಗ ನಮ್ಮ ಇಮಾ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಹಾಯ್ ಇಮಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೀಸನ್ ಬಂದಿದ್ರಿ, ಬಟ್ ಈ ಸೀಸನ್ ಗೂಸ್ ಬಂಪ್ಸ್ ಮನೆಯೊಳಗೆ ಹೋಗೋಕ್ಕೆ ರೆಡಿನಾ? ಇದು ಒಂದು ಟ್ವಿಸ್ಟ್ ಇದೆ. ಏನಂದರೆ ನಿಮಗೆ ಒಂದು ಟಾಸ್ಕ್ ಮೂಲಕ ಮನೆಯೊಳಗೆ ಕಳ್ಸೋಣ ಅಂದ್ಕೊಂಡಿದ್ದೀವಿ. ನಿಮಗೆ ಟಾಸ್ಕಿಂದ ಮನೆಯೊಳಗೆ ಹೋಗೋಕೆ ಇಷ್ಟನಾ ಇಲ್ಲ ಹಂಗೆ ಹೋಗೋಕೆ ಇಷ್ಟನಾ? ಟಾಸ್ಕಾ? ಓಕೆ, ಈ ಟಾಸ್ಕ್ ಏನಂದರೆ ಇದೊಂದು ಸೀಕ್ರೆಟ್ ಟಾಸ್ಕ್. ನಿಮಗೆ ಇದು ಇನ್ನೊಬ್ಬ ಕಂಟೆಸ್ಟೆಂಟ್ಗೆ ಗೊತ್ತಾಗಲ್ಲ. ನಿಮ್ಮನ್ನ ಡೈರೆಕ್ಟು ಕಾನ್ಫರೆನ್ಸ್ ರೂಮ್ಗೆ ಕಳಿಸ್ತೀವಿ. ಆ ಕಾನ್ಫರೆನ್ಸ್ ರೂಮಿಂದನೇ ನೀವು ನಮ್ಮ ಜೊತೆ ಇದು ಮಾಡ್ತೀವಿ, ನಾವು ಟಾಸ್ಕ್ಗಳು ಕೊಡ್ತೀವಿ. ಅದಕ್ಕೆ ತಕ್ಕ ಹಾಗೆ ನೀವು ಅವ್ರನ್ನ ಆಟ ಆಡಿಸ್ಬೇಕು. ಫಸ್ಟ್ ಡೇನೆ ನಿಮಗೆ ಒಳ್ಳೆ ಟಾಸ್ಕ್ ಸಿಕ್ಕಿದೆ, ಚೆನ್ನಾಗಿ ಆಡಿ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್. ಅವ್ರು ಸೋಲಲ್ಲ, ನೀವು ಸೋಲದ್ ಬಿಡ್ರಿ. ನೀವೇನು ಸೋಲಲ್ಲ. ಈ ಸಲ ನೀವೇ ಕ್ಯಾಪ್ಟನ್ ಆಗ್ತೀರಾ. ಈ ಟಾಸ್ಕ್ ಏನಾದ್ರು ಈ ವಾರ ನೀವೇನಾದ್ರು ಈ ಟಾಸ್ಕಲ್ಲಿ ಗೆದ್ದರೆ ನೀವೇ ಏನು ಹೇಳ್ತೀರಾ? ಓಕೆ, ನಿಮ್ಮನ್ನ ಕಳಿಸ್ಕೊಡ್ತೀನಿ. ಓಕೆ, ಹೋಗಿ. ತನುಷ್ ಗೌಡ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ನೈಸ್ ಮೀಟಿಂಗ್ ಯು ಸರ್. ಓಕೆ, ಈಗ ನನಗೆ ಒಂದು ಸ್ವಲ್ಪ ಈ ಚಳಿಗಾಲದಿಂದ ಒಂಚೂರು ಹುಷಾರಿಲ್ಲ. ಪರವಾಗಿಲ್ಲ ಸರ್, ಏನಾಗಲ್ಲ.
ಅದೆಲ್ಲ ಈಗ ನಾವು ಒಳಗಡೆ ಒಬ್ಬರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟು ಕಳಿಸಿದ್ದೀವಿ. ಬಟ್ ಆದರೆ ಅವ್ರಿಗೆ ಗೊತ್ತಿಲ್ಲ ನಿಮಗೆ ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ರನ್ನ ನಿಮಗೆ ಹೇಳ್ತಾ ಇದ್ದೀವಿ ಅಂತ. ಅರ್ಥ ಆಯ್ತಾ ಇದೆಯಾ? ಹಾಂ, ಆ ಸೀಕ್ರೆಟ್ ಟಾಸ್ಕ್ನ ಅವ್ರಿಗೆ ಹೇಳಿದ್ದೀವಿ, ಈ ಥರ ನಾವು ನಿಮ್ಗೆ ಆಟ ಆಡಿಸ್ತೀವಿ. ಆದರೆ ಅವ್ರು ಏನೇ ಇದು ಮಾಡಿದ್ರು, ಏನೇ ನಿಮ್ಗೆ ತೊಂದರೆ ಮಾಡಿದ್ರು, ನೀವು ಇರಿಟೇಟ್ ಆಗ್ದೇನ ಕೂಲ್ ಆ್ಯಂಡ್ ಕಾಮ್ ಆಗಿದ್ದರೆ ನೀವು ಈ ಸಲಿಯ ಕ್ಯಾಪ್ಟನ್ ಆಗ್ಬೋದು. ಅದೇ ನೀವು ಅವ್ರಿಗೆ ಏನಾರು ರಿಯಾಕ್ಟ್ ಮಾಡಿದ್ರೆ, ಅವ್ರೇನಾರು ಹಿಂಗೆ ನಿಮ್ಮ ಮೇಲೆ ಬಿದ್ದರೆ, ನೀವೇನಾರು ಅವ್ರ ಮೇಲೆ ಬಿದ್ದರೆ ಜಗಳಕ್ಕೆ, ನೀವು ಈ ಬಾರಿ ಕ್ಯಾಪ್ಟನ್ಸಿ ಕಳ್ಕೊತೀರಾ. ಓಕೆನಾ? ಓಕೆ, ನನಗಿನ್ನೇನು ಮಾತಾಡೋಕ್ಕಿಲ್ಲ. ಓಕೆ, ಈಗ ನಿಮಗೆ ಕೊಟ್ಟಿರುವ ಟಾಸ್ಕ್ ಪ್ರಕಾರ ನೀವು ಅವ್ರು ಏನೇ ಮಾಡಿದರೂ ತಲೆ ಕೆಡಿಸ್ಕೊಳ್ದೆ ಕಾಮ್ ಆ್ಯಂಡ್ ಕೂಲ್ ಆಗಿರಬೇಕು, ಆರಾಮಾಗಿ ಮಾತಾಡಬೇಕು. ಒಂದು ಸೌಂಡ್ ಕೂಡ ರೇಸ್ ಆದರೆ, ಕೋಪ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಕಂಡ್ರೆ ಈಗಲೇ ನೀವು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಬರುತ್ತೀರಿ. ಎಚ್ಚರಿಕೆ ಅವರೇ. ಈಗ ನಿಮಗೆ ಕೊಟ್ಟಿರುವ ಟಾಸ್ಕ್ ಪ್ರಕಾರ ನೀವು ಧನುಷ್ ಅವರಿಗೆ ಇರಿಟೇಟ್ ಮಾಡೋದಕ್ಕೆ ಏನೇನೋ ಯೋಚನೆ ಮಾಡಿದ್ದೀರಾ ನಮಗೆ ತಿಳಿಸಿ. ಸರ್, ನಮಗೆ ನಾವೇ ಜಗಳಕ್ಕೆ ಹೋಗೋಣ ಅಂತ ಇದ್ದೀವಿ. ಏನಾದರೂ ಅಷ್ಟೇ, ನಿಮಗೆ ಫುಲ್ ರೈಟ್ಸ್ ಇದೆ. ಏನಾದರೂ ಪರ್ಸ್ನಲ್ ವಿಷಯ ಆಗಲಿ ಏನಾದರೂ ನೀವು ತಗೊಂಡು ಅವ್ರನ್ನ ಕಿಂಡಲ್ ಮಾಡ್ಬೋದು, ಹಾಗೆ ಇರಿಟೇಟ್ ಮಾಡ್ಬೋದು. ಅವರು ಇರಿಟೇಟ್ ಆಗಿ ನಿಮ್ಮ ಮೇಲೆ ಜಗಳಕ್ಕೆ ಬಿದ್ದಾಗ ನೀವು ಅದನ್ನು ಮುಂದುವರಿಸಿ ಕಷ್ಟಪಟ್ಟು ಇದು ಮಾಡಿದರೆ ಈ ಸಲ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನೀವು ಭಾಗವಹಿಸಬಹುದು, ಹಾಗೆ ನೀವು ಕ್ಯಾಪ್ಟನ್ ಆಗಬಹುದು. ಇದು ನಿಮಗೆ ನೀಡ್ತಿರುವ ಟಾಸ್ಕ್. ಓಕೆ ಓಕೆ, ನೀವು ಈಗ ತೆರಳಬಹುದು. ಫ್ರೀಸ್ ಆಗಿ. ಧನುಷ್. ಧನುಷ್, ನೀವು ಅವರನ್ನು ಮಾತಾಡಿಸಬಹುದು. ಬಾಸ್ ಅದು ಅವರು ನಮ್ಮನ್ನ ಮುಟ್ತಾ ಇದ್ದಾರೆ. ಬಿಗ್ ಬಾಸ್ ಮುಟ್ಟ ಅಧಿಕಾರ ಅವ್ರಿಗೆ. ಹೆಲೋ, ಹಾಯ್. ಏನ್ ಮಾಡ್ತಾ ಇದ್ದೀರಾ? ಇದು ಬಿಗ್ ಬಾಸ್. ಧನುಷ್ ಹಾಗೂ ಹಿಮಾ ನಿಮಗೆ ಈ ವಾರದ ಮೊದಲನೇ ಟಾಸ್ಕ್ ನೀಡಲಿದ್ದಾರೆ. ಅದು ಓನ್ಲಿ ಫಾರ್ ಫನ್. ಓಕೆ, ನೀವು ಈಗಲೇ ಗಾರ್ಡನ್ ಏರಿಯಾಗೆ ಬರಬೇಕು. ಧನುಷ್, ನೀವು ಈಗಲೇ ಟೇಬಲ್ ಮೇಲಿರುವ ಪುಸ್ತಕವನ್ನು ತಗೊಂಡು ಬರಬೇಕು. ಧನುಷ್, ಹಿಮಾ ಅವರ ಹತ್ರ ಒಂದು ಪೆನ್ನು ಇದೆ, ಅದನ್ನು ನೀವು ತೆಗೆದುಕೊಳ್ಳಬೇಕು. ನೋಡಿ ಕಿತ್ಕೊಳ್ತಾ ಇದ್ದಾರೆ. ಅದರಲ್ಲಿ ನೀವು ಒಂದು ಕ್ಲೂ ಕೊಡ್ತಾ 4 ಕ್ಲೂವನ್ನು ಹಿಮಾ ಅವರಿಗೆ ನೀಡಿ, ನೀವು ಏನಾದರೂ ಚಿತ್ರವಾಗಲಿ ಬಿಡಿಸಬೇಕು. ಅದರಲ್ಲಿ ನೀವು 4 ಕ್ಲೂಗಳನ್ನು ಕೊಡಬೇಕು. ಅವರು ಅದರಲ್ಲಿ ಏನಾದರೂ ನೀವು ಬಿಡಿಸಿರುವ ಚಿತ್ರವನ್ನು ಸರಿಯಾಗಿ ಉತ್ತರಿಸಿದ್ದರೆ ಅವರಿಗೆ 1 ಅಂಕ ನೀಡಲಾಗುತ್ತದೆ. ಟಾಸ್ಕ್ ಅರ್ಥವಾಗಿದ್ದೆ ಧನುಷ್, ಹಿಮಾ? ಬಿಗ್ ಬಾಸ್ ಒಂದೇ ಡ್ರಾಯಿಂಗ್ ಅಲ್ಲಿ 4 ಕ್ಲೂ ಇರಬೇಕಾ? ಒಂದೇ ಡ್ರಾಯಿಂಗ್ನಲ್ಲಿ ನೀವು 4 ಕ್ಲೂ ಕೊಟ್ಟರೆ ಅವರೇನಾದ್ರು ಕಂಡುಹಿಡಿದರೆ ಅವರಿಗೆ ಪಾಯಿಂಟ್, ಕಂಡು ಹಿಡಿಯದಿದ್ದರೆ ನಿಮಗೆ ಪಾಯಿಂಟ್. ಶುಭವಾಗಲಿ.